ಉಪ್ಪಿಟ್ಟು ತಿಂತೀನಿ ಬೇಜಾರಾಗಿದ್ರೆ ನಾನಿವತ್ತು ಅದರ ಬದಲು ನಾನಿವತ್ತು ಬೇರೆ ನಾಷ್ಟ ಮಾಡಿ ತೋರ್ಸತ್ತೀನಿ ನೋಡ್ರಿ. ಹೊಸ ರುಚಿ ನೋಡ್ರಿ ಇದು. ನಾನೀಗ ಫಸ್ಟಿಗೆ ಒಂದು ಬೌಲ್ ಒಳಗೆ ಕೇಸರಿ ರವೆ ಹಾಕೊಂಡೇನಿ ನೋಡ್ರಿ. ಸಣ್ಣ ಬೌಲಲ್ಲಿ ಅದು ನಾವು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೇವಲ್ಲ, ಗೋಧಿ ರವೆ ಅಂತೇವಲ್ಲ, ಅದೇ ರವೆ ನೋಡ್ರಿ ಇದು. ಇದನ್ನು ನಾನೀಗ ಒಂದು ಬೌಲಿಗೆ ಹಾಕೊಂಡೀನಿ. ಆಮೇಲೆ ರವೆ ತೊಗೊಂಡಿರ್ತೇವಲ್ಲ, ಅದೇ ಬೌಲಿ ನಾನು 1/4 ಕಪ್ ಅಷ್ಟು ಅವಲಕ್ಕಿ ತೊಗೊಂಡೀನಿ. ಇವತ್ತು ದಪ್ಪನ ಅವಲಕ್ಕಿ ನೋಡ್ರಿ, ತೊಯ್ಸಿ ಹಚ್ತೇವಲ್ಲ ಆಮೇಲೆ ರಾತ್ರಿನ ನಾನು ಕಡ್ಲಿ 1-2 ಸ್ಪೂನ ಮತ್ತು ಶೇಂಗಾನ 1 ಸ್ಪೂನಷ್ಟು ರಾತ್ರಿ ನೀರಾಗ ಹಾಕಿಟ್ಕೊಂಡಿದ್ದೆ. ನೀವು ಇದ್ರೊಳಗೆ ಹೆಸರು ಕಾಳು ಕೂಡ ಹಾಕೋಬೋದು. ಮಕ್ಕಳಿಗೆ ಇದು ಪ್ರೋಟೀನ್ ಭಾಳ ಚಲೋ ನೋಡ್ರಿ. ಇದು ಶೇಂಗಾ, ಕಡ್ಲಿ ಕಾಳು ಮತ್ತು ಹೆಸರು ಕಾಳು. ಆಮೇಲೆ ನಾನು ಇದಕ್ಕೆ ಹೆಸರು ಕಾಳು ಹಾಕಿಲ್ಲ. ಈಗ ರವೆ ಅವಲಕ್ಕಿನ ಎಲ್ಲ ಪೂರನ 1-2 ಸತಿ ತೊಳ್ಕೊಂಡು ನೀರು ಬಸ್ಕೊಂಡು ಇಟ್ಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಇದಕ್ಕೆ ನಾನು ಮೊಸರು ಹಾಕೋತೇನೆ ನೋಡ್ರಿ. ಒಂದು ಅರ್ಧ ಬೌಲಷ್ಟು ಮೊಸರು ಹಾಕೋತೀನಿ. ಆ ಮೊಸರು ಹಾಕಿದ್ನಲ್ಲ ಅದೇ ಬೌಲ್ ಒಳಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಇದನ್ನು 1-2 ನಿಮಿಷ ಇದನ್ನು ನೆನೆಯಾಕೆ ಇಟ್ಬಿಡೋಣ್ರಿ. ಅವಲಕ್ಕಿ ಒಂದು ಸ್ವಲ್ಪ ರವೆ ನೆನೆದು ಬಿಡಲಿ. ಈ ರೀತಿ ಕೈಯಾಡಿಸ್ಕೊಂಡು ಇಟ್ಕೊಂಡ್ಬಿಡೋಣ್ರಿ. ರವಾದ್ಲೆ ಬರೀ ಉಪ್ಪಿಟ್ಟು ಫಟ್ ಅಂತ ಆಗೋದಂದ್ರೆ ಉಪ್ಪಿಟ್ಟು ಅಷ್ಟೇ ನಮಗೆ. ಅದೇ ಟೈಮ್ ಒಳಗೆ ನಾವು ಈ ರೀತಿ ಬೇರೆ ಥರ ನಾಷ್ಟ ಕೂಡ ಮಾಡ್ಕೋಬೋದು ನೋಡ್ರಿ. ಅದ್ರೊಳಗೆ ಪ್ರೋಟೀನ್ ಇರುವಂಥದ್ದು ಮಾಡ್ಕೋಬೋದು ರೀ. ಶೇಂಗಾ, ಕಡ್ಲಿ ಕಾಳು ನೀವು ನೆನೆಸೋಕೆ ಟೈಮ್ ಇಲ್ಲಾಂದ್ರೆ ಬರೀ ಶೇಂಗಾನ ಅಷ್ಟು ಹಾಕಿ ಇದ್ರೊಳಗೆ ಈ ರೀತಿ ಮೊಸರೊಳಗೆ ನೆನೆಸಿಡ್ಬೋದು. ಜಲ್ದಿನ ನೆನಿತೈತದ. ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡ್ಬಿಡೋಣ. ಒಂದು ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ಅದ್ರೊಳಗೆ ಒಂದು ಬೌಲಷ್ಟು ಶೇಂಗಾ ಹಾಕೊಂಡೇನಿ. ಅದನ್ನೊಂದು ಸ್ವಲ್ಪ ಶೇಂಗಾ ಸಿಪ್ಪೆ ಬಿಚ್ಚೋಂಗೆ ಹುರ್ಕೊಂಡ್ಬಿಡ್ತೇನೆ ರೀ ಸ್ವಲ್ಪ. ಆಮೇಲೆ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಸಣ್ಣದೊಂದು ಹೆಚ್ಚಿ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕೊಂಡೇನಿ. ಟಮಾಟಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡ್ರಿ. ಅವು ಹುರ್ಕೊಂಡ್ಮ್ಯಾಗ ಒಂದು ಸ್ವಲ್ಪ ಶುಂಠಿ ಹಾಕೋತೀನಿ, ಒಂದು ಅರ್ಧ ಇಂಚಷ್ಟು. ಆಮೇಲೆ ಒಂದು ಕಡ್ಡಿ ಅಷ್ಟು ಕರಿಬೇವು ಹಾಕೋತೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಹಾಕ್ಕೊಂಡು ಇನ್ನೂ ಸ್ವಲ್ಪ ಟಮಾಟೊ ಹಣ್ಣೆಲ್ಲ ಮೆತ್ತಗಾಗೋಷ್ಟು ಬಾಡಿಸ್ಕೊಂಡ್ಬಿಡೋಣ್ರಿ ಈ ರೀತಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸದಾಗಿ ನೋಡಕ್ಕೆ ಬಂದ್ರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ಲ ಕರಿತೈತೆ, ಅದನ್ನ ಒತ್ತಿದ್ರೆ ನಾ ಮಾಡಿದ ಹೊಸ ವೀಡಿಯೋ ನೀವು ಫಸ್ಟ್ ನೋಡ್ಬೋದು ನೋಡಿರಿ. ಅದು ನೋಟಿಫಿಕೇಷನ್ ಬಂದ ಕೂಡ ನಿಮ್ಗೆ ನೀವು ಫಸ್ಟ್ ನೋಡ್ಬೋದು ರೀ. ಈಗ ಇದನ್ನು ಆರಾಕಿಟ್ಬಿಡೋಣ್ರಿ. ಸ್ವಲ್ಪ ಟಮಾಟೆ ಉಳ್ಳಾಗಡ್ಡಿ ಎಲ್ಲ ತಣ್ಣಗಾಗಲಿ. ಈಗ ನೋಡಿರಿ ತಣ್ಣಗಾಗೈತಿದ್ದಿಷ್ಟು. ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಳ್ತೇನೆ, ಅದ್ರೊಳಗೆ ಹಾಕೊಂಡ್ಬಿಡೋಣ್ರಿ. ಮತ್ತು ಈಗ ನಾ ಮಾಡಿದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಈ ಕಡೆಲ್ಲ ಬರ್ತೈತಿ. ಅದನ್ನು ನೀವು ಯಾವ್ದ್ರಾಗ ನೋಡಾತ್ತೀರಿ ಮತ್ತು ಯಾವ ಊರಿಂದ ನೋಡಾತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಯಾವ್ದಾರ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಮಾಡಿ ತೋರಿಸ್ತೀನಿ. ಇದ್ರ ಜೊತೆ ಒಂದು ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಅದಕ್ಕೆ ಟೊಮಾಟೆ ಹುರಿದು ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಮತ್ತೆ ಏನಿಲ್ಲ ರೀ, ಬರೀ ಸ್ವಲ್ಪ ಸಕ್ಕರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊತೇನೆ ನೋಡಿರಿ. ಹಾಕ್ಕೊಂಡು ಇದನ್ನು ನೀರು ಸ್ವಲ್ಪ ನಿಮ್ಗೆ ನೀರು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ನಮಗೆ ಇಷ್ಟ ಕರೆಕ್ಟ್ ಆಕೈತಂದ್ರೆ ಹಂಗಾದರೂ ರುಬ್ಕೊಬೋದು ನೋಡಿರಿ. ಇಷ್ಟು ನೈಸಾಗಿ ರುಬ್ಕೊಂಬರ್ಬೇಕು ರೀ ಇದನ್ನ. ಈಗ ಇದನ್ನು ಸಪ್ರೇಟ್ ಒಂದು ಬೌಲಿಗೆ ತಗೊಂಡ್ಬಿಡ್ತೇನೆ ನೋಡಿರಿ. ಭಾಳ ರುಚಿಯಾಗಿತ್ತು ನೋಡ್ರಿ ಇದು ಟಮಾಟಿ ಚಟ್ನಿ. ಇದಕ್ಕಂತರೂ ಹೇಳಿ ಮಾಡಿಸ್ದಂಗೆ ಇತ್ತು ರೀ ಇದು. ಅಷ್ಟು ರುಚಿಯಾಗಿತ್ತಿದೆ. ಈ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸ್ದಂಗೆ ಇತ್ತು ನೋಡಿರಿ. ಮಸ್ತಾಗಿರ್ತೈತಿ. ನೀವು ಒಂದು ಸತಿ ಇದನ್ನ ಮಾಡ್ಕೊಂಡು ತಿನ್ನಿರಿ, ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ರುಚಿಯಾಗಿತ್ತು ಅಂತ ಹೇಳಿ. ಈಗ ಇದನ್ನು ಚಟ್ನಿ ಇದೆಲ್ಲ ಮುಗೀತ್ರಿ. ಇದನ್ನು ಸೈಡ್ ಇಟ್ಕೊಬಿಡ್ತೀನಿ. ನಾವೀಗ ಅವಲಕ್ಕಿ ಮತ್ತು ರವೆ, ಶೇಂಗಾ, ಕಡ್ಲಿಕಾಳು ಎಲ್ಲ ಮೊಸರೊಳಗೆ ನೆನೆ ಹಾಕಿಟ್ಟಿದ್ವಲ್ಲ, ಅದನ್ನು ತೊಗೋತೀನಿ ನೋಡಿರಿ. ಎಲ್ಲ ಪೂರ ಹಿಟ್ಟು ನೆನೆದಂಗೆ ನೆನೆದೈತಿದೆ ನೋಡಿರಿ. ಹಿಟ್ಟಿನ ಗತಿ ಆಗೈತಿ. ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ರೀ. ನಮ್ಮ ದೋಸೆ ಹಿಟ್ಟಿರ್ತೈತಲ್ಲ, ಸೇಮ್ ಅದೇ ರೀತಿನ ಮಾಡ್ಕೊಂಬಿಡ್ಬೇಕು ನೋಡ್ರಿ. ಅದು ರವೆ ಎಲ್ಲ ಹತ್ತಿರ್ತೈತಲ್ಲ ಬೌಲಿಗೆ, ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೋತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ನಮಗೆ ದೋಸೆ ಹಿಟ್ಟಿರ್ತೈತಲ್ಲ, ಸೇಮ್ ಅದೇ ರೀತಿ ನೀವು ಬೇಕಂದ್ರೆ ರುಬ್ಕೊಂಡು ಆದರೂ ನೋಡ್ಕೊಂಡು ಹಾಕೋಬೋದು ರೀ. ಒಂದೇ ಸತಿ ನೀರು ಹಾಕೋಕೆ ಗೊತ್ತಾಗ್ಲಿಕ್ರೆ ನೋಡಿರಿ. ಸೇಮ್ ದೋಸೆ ಹಿಟ್ಗತೆ ಈ ಥರ ನೈಸಾಗಿ ರುಬ್ಕೊಂಬರ್ಬೇಕ್ರಿ. ಇದನ್ನ ಒಂದೇ ಸತಿ ಜಾಸ್ತಿ ನೀರು ಹಾಕಿ ರುಬ್ಬಿದ್ರೆ ಅದು ಭಾಳ ನೀರ್ಗತೆ ಆಕೈತಿ ಹಿಟ್ಟು. ಅದಕ್ಕೆ ನೋಡ್ಕೊಂಡು ಹಾಕೋರಿ. ಈಗ ಇದು ಹಿಟ್ಟು ರುಬ್ಕೊಂಬಂದಿದ್ದ ನಾವು ರವೆ ನೆನೆಸಿಟ್ಟಿದ್ವಲ್ಲ, ಅದೇ ಬೌಲ್ಗೆ ಹಾಕೋತೇನೆ ನೋಡಿರಿ.
ನೀವು ಈ ರೀತಿ ಒಂದು ಸತೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದುಬಿಟ್ರೆ ವಾರಕ್ಕೆ 3-4 ಸತೆ ಇದನ್ನು ಮಾಡ್ಕೊಂಡು ತಿಂತೀರಿ ನೋಡಿರಿ. ಮಕ್ಳಿಗೂ ಕಟ್ಟಾಕಷ್ಟು ಫಟಾಫಟ್ ಅಂತ ರೆಡಿ ಆಗಿಬಿಡ್ತೈತಿ. ಈಗ ಇದನ್ನು 1-2 ನಿಮಿಷ ನೆನೆಸಿಟ್ಟಿದ್ದೆ. ಇದನ್ನು ಸ್ವಲ್ಪ ಎಲ್ಲ ನೆನಿಲಿ ಅಂಥೇಳಿ ಇದಕ್ಕೀಗ ನಾನು ಹೆಚ್ಚಿಟ್ಕೊಂಡಿದ್ದೆಲ್ಲ ಹಾಕೋತೇನೆ ನೋಡಿರಿ. ಒಂದು ಗಜ್ರಿನ ತುರಿದಿಟ್ಕೊಂಡಿದ್ದೆ, ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ, ಕೊತ್ತಂಬರಿ, ಕರಿಬೇವು ಮತ್ತು ಒಂದು ಸ್ವಲ್ಪ ಶುಂಠಿ ಅಷ್ಟೇ ಹೆರೆದಿಟ್ಟಿದ್ದೆ. ಕ್ಯಾಪ್ಸಿಕಮ್ ರೀ, ಒಂದು ಅರ್ಧ ಕ್ಯಾಪ್ಸಿಕಮ್ಮ ಸಣ್ಣಗೆ ಹೆಚ್ಚು ಹಾಕೊಂಡೇನಿ ರೀ. ನಿಮ್ಗೆ ಯಾವ ಬೇಕಾದ ತರಕಾರಿ ಹಾಕೋಬೋದು, ಕ್ಯಾಬೇಜ್ ಹಾಕೋಬೋದು, ಮತ್ತು ಇಲ್ಲಾಂದ್ರೆ ಸೌತೆಕಾಯಿ ಹಾಕೋಬೋದು. ನಿಮಗೆ ನಮ್ಮ ಮಕ್ಕಳು ಯಾವ್ದು ಇಷ್ಟಪಡ್ತಾರಲ್ಲ ಅದನ್ನೆಲ್ಲನೂ ಹಾಕೋಬೋದು ರೀ. ಈಗ ಇದನ್ನು ಎಲ್ಲ ಕಲಿಸ್ಕೊಂಡು ಬಿಡೋಣ್ರಿ ಹಿಟ್ಟಿನೊಳಗೆ. ಈಗ ಇದಿಷ್ಟು ರೆಡಿ ಆತ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1-2 ಚಿಟಿಕೆ ಅಷ್ಟೇ ಸೋಡಾ ಹಾಕೋತೇನೆ ನೋಡಿರಿ. ನಾನು ಸೋಡಾ ಹಾಕ್ಕೊಂಡು ಇದನ್ನು ಕಲಸಿದ ಕೂಡಲೇ ಹಾಕೊಂಡ್ಬಿಡ್ಬೇಕು ರೀ. ಸೋಡಾ ಹಾಕಿಂದ ಮತ್ತೆ ಇದನ್ನು ಭಾಳ ಹೊತ್ತು ನೆನೆಸ್ಬಾರ್ದು ನಾವು. ಹಾಗಾಗಿ ಕಲಸಿದ ಸೋಡಾ ಹಾಕಿ ಕಲಸಿದ ಕೂಡಲೇ ನಾನು ಇದನ್ನು ಮಾಡ್ಕೊಂಬಿಡ್ತೇನೆ ನೋಡಿರಿ. ಈಗ ಗ್ಯಾಸಿನ ಮ್ಯಾಗ ಒಂದು ಸಣ್ಣ ಪ್ಯಾನ್ ರೆಡಿ ಮಾಡಿ ಇಟ್ಕೊಂಡೇನಿ ನಾನು. ನೀವು ಇದ್ರೊಳಗೆ ಬ್ಯಾಡ ಅಂದ್ರೆ ದೋಸೆ ಹಾಕೋಬೋದು, ಇಲ್ಲಾಂದ್ರೆ ಪಡ್ಡು ಮಾಡ್ಕೊಳ್ಬೋದು ರೀ. ಈಗ ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನ್ಲೆ 2 ಸ್ಪೂನ್ ಎಣ್ಣೆ ಹಾಕೋತೀನಿ. ಇದು ಎಣ್ಣೆ ಕಾಯ್ತು ನೋಡ್ರಿ. ಈಗ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಆ ಹಿಟ್ಟನ್ನ 1 ಸ್ಪೂನಿನ ಮ್ಯಾಗ ಒಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ ನೋಡ್ರಿ. ನಾನು ಜಾಸ್ತಿ ಹಾಕಕ್ಕೆ ಹೋಗ್ಬಿಡ್ರಿ, ಭಾಳ ದಪ್ಪ ಆಗ್ತಾವೆ. ಅದಕ್ಕೆ ಒಂದು ಸಾರು ನೀಡೋ ಸ್ಪೂನ್ ಇರ್ತೈತಲ್ಲ ಅದರಲ್ಲೇ ಒಂದು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹಾಕೋತೀನಿ ನಾನು. ಅದಕ್ಕೆ ಒಂದು ಸ್ವಲ್ಪ ಬಾಯಿ ಮುಚ್ಚಿಟ್ಕೊಂಡ್ಬಿಡೋಣ, ಅಂದ್ರೆ ಜಲ್ದಿ ನಮ್ಗೆ ಬೇಯ್ತಿರ್ತದೆ. ಈಗ ಒಂದು ಸೈಡ ಬೇಯಿಸ್ಕೊಂಡೆ ನೋಡ್ರಿ, ಬಾಯಿ ಮುಚ್ಚಿಟ್ಕೊಂಡೆ. ಇನ್ನೊಂದು ಸೈಡ ಬೇಯಿಸ್ಕೊತೀನಿ. ಈಗ ತೆಗೆದು ಹೊಳ್ಳಿ ಸಾಕೊಂಡ್ಬಿಡೋಣ್ರಿ. ಈಗ ಎಷ್ಟು ಒಂದು ಸ್ವಲ್ಪನೂ ಇದಕ್ಕೆ ಬಾಳಿಗೆ ಹತ್ಕೊಳಂಗಿಲ್ಲ ನೋಡ್ರಿ. ಎಷ್ಟು ಚಲೋ ಬಂದೈತಿ ಇದು, ಮತ್ತು ಅಷ್ಟು ಬಾಯಾಗ ರುಚಿನೂ ಆಗಿದ್ದು ರೀ ಇವು. ಅವಲಕ್ಕಿ ರವೆ ಹಾಕೋದ್ರಿಂದ ಅಷ್ಟು ಹಗುರನೂ ಆಗಿದ್ದು ನೋಡ್ರಿ. ನೋಡ್ರಿ ಕಲರ್ ಎಷ್ಟು ಚಲೋ ಬಂದಾವಲ್ಲ, ಮಸ್ತಾಗ್ಯಾವ. ನೀವು ಅವಲಕ್ಕಿ ಹಾಕೋ ಜಾಗದಾಗ ನೀವು ಬೇಕಂದ್ರೆ ಚುಮ್ಮುರಿ ಕೂಡ ಹಾಕೋಬೋದ್ರಿ ಇದಕ್ಕೆ. ಈಗ ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡೋಣ್ರಿ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ್ರಿ. ಇದನ್ನ ಭಾಳ ಟೇಸ್ಟ್ ಆಗಿದ್ದು ರೀ. ಒಂದು ಸತಿ ನೀವು ಮಾಡ್ಕೊ ತಿಂದ್ಬಿಟ್ರೆ ವಾರಕ್ಕೆ 2-3-4 ಸತಿ ತಿಂತೀರಿ ನೋಡ್ರಿ, ಅಷ್ಟು ಚಲೋ ಆಗಿದ್ವು. ಇದೇ ಥರ ಹೊಸ ವೀಡಿಯೋ ನೋಡೋಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಇರ್ತೈತಿ, ಅದು ಮಾತ್ರ. ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತಿರಲ್ಲ ನಾವು ಇನ್ನೂ ಹೆಚ್ಚಿಗೆ ಹೊಸ ವೀಡಿಯೋ ಮಾಡ್ತೀವಿ ನೋಡ್ರಿ. ಎಷ್ಟು ಚಲೋ ಬಂದೈತಿ. ಆ ಕಡೆ ಈ ಕಡೆ ಎರಡೂ ಕಡೆನೂ 1-2 ಸತಿ ಈ ರೀತಿ ಬೇಯಿಸ್ಕೊಂಡು ತಕ್ಕೊಂಬಿಟ್ರೆ ಆಹಾರ ರುಚಿ ಬಾಯಿ ಒಳಗೆ ಅಷ್ಟು ರುಚಿ ಇರ್ತೈತಿ ನೋಡ್ರಿ ತಿನ್ನಾಕ. ನಾ ಅಷ್ಟು ಹಿಟ್ಟೊಳಗೆ ಒಂದು 4 ಈ ಥರ ಮಾಡ್ಕೊಂಬಂದೇನಿ ರವದ್ಲೆ. ಇವು ನಾವು ಏನು ಬೇಕಾದಂತ ಕರಿಬೋದು ಇರ್ತೈತಿ. ಒಂದು ಸತಿ ಹಚ್ಕೊಂಡು ತಿಂದುಬಿಟ್ರೆ ತುತ್ತು ಬಾಯಾಗಿಟ್ಟಿದ್ದು ನೀವು ತೆಳಗೆ ಇಳಿಸೋದಿಲ್ಲ, ಹಂಗೆ ತಿಂತಾನೆ ಇರ್ತೀರಿ. ಅಷ್ಟು ರುಚಿಯಾಗಿತ್ತು, ಅಷ್ಟು ಕ್ರಿಸ್ಪಿನೂ ಇತ್ತು, ಒಳಗೆಲ್ಲ ಸಾಫ್ಟು ಇತ್ತು ನೋಡ್ರಿ. ಕಲರ್ ಅಂತೂ ಅಷ್ಟು ಸೂಪರಾಗಿ ಬಂದೈತಿ. ಇನ್ನೂ ಹೊಸ ಅಡುಗೆ ಮಾಡಿಬಿಡ್ತಿರ್ತೇನೆ. ಎಲ್ಲರಿಗೂ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು, ಮತ್ತು ಇದೇ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ರಿ ಒಳಗೆಲ್ಲ ಎಷ್ಟು ಸಾಫ್ಟಾಗಿ ಬಂದೈತಿ. Thank you for watching.